ತೆಗೆದು ಕ್ಲೀನ್ ಮಾಡಬೇಕು. ಹಾಗಾಗಿ ಎತ್ತಿಡೋಣ ಅಂತ ಎತ್ತಿಡ್ತಾ ಇದ್ದೆ. ಅಡುಗೆಗೆ ಏನು ಚಿಂತೆ ಮಾಡೋಂಗಿಲ್ಲ, ಯಾಕೆಂದರೆ ನೆನ್ನೆ ಸರಿಯಾಗಿ ಹಬ್ಬ ಮಾಡಿದ್ದೀನಿ ಅಲ್ವಾ ಅಡುಗೆನಲ್ಲಿ. ಈ ಟೈಮಲ್ಲಿ ಎಲ್ಲದನ್ನು ಎತ್ತಿಡ್ತಾ ಇದೆ. ಇನ್ನು ಇದು ಬಂದು ಮಡ್ಲಕ್ಕಿ ಇಟ್ಟಿದ್ದೆ ಅಲ್ವಾ ಲಕ್ಷ್ಮಿಗೆ, ಅದ್ತಾ ಇದ್ಲು. ಇನ್ನು ತುಂಬ ಜನ ಟೇಬಲ್ ಬಗ್ಗೆ ವಿಚಾರಿಸಿದ್ದೀರಾ. ಟೀಪಾಯಿ ಅಂದರೆ ಏನು, ಅದು ಸ್ಟೆಪ್ ವೈಸ್. ಇಲ್ಲಿ ಕೆಂಗೇರಿ ನಿಯರ್ ಯಾರಾದರೂ ಇದ್ದರೆ ನೀವು ಬಂದು ತೊಗೊಂಡೋಗ್ತೀವಿ ಅಂದರೆ ಬೇಕಾದರೆ ಅವ್ರ ನಂಬರ್ನು ಕೂಡ ನೋಡಬೇಕು. ಆಮೇಲೆ ತಗೊಂಡಾಗಿಂದ ನನ್ನ ಮೈ ಮೇಲೆ ಹಾಕಿ ನೋಡೇ ಇಲ್ಲ, ನಂಗೆ ಹೇಗೆ ಕಾಣಿಸುತ್ತೆ. ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ಹಬ್ಬ ಆದ ನೆಕ್ಸ್ಟ್ ಡೇ ವ್ಲಾಗ್ ಇದು. ಇವಾಗ ನಾರ್ಮಲಾಗಿ ಎಲ್ರಿಗೂ ಗೊತ್ತಿರುತ್ತೆ, ಇದನ್ನೆಲ್ಲ ತೆಗೆದು ಕ್ಲೀನ್ ಮಾಡಬೇಕು. ಹಾಗಾಗಿ ಎತ್ತಿಡೋಣ ಅಂತ ಎತ್ತಿಡ್ತಾ ಇದೆ. ಹಬ್ಬ ಶುರುವಾದಾಗಿಂದ ಟೆನ್ಷನಲ್ಲಿ ಖುಷಿಲಿ ಎಲ್ಲ ಮಾಡ್ತೀವಿ, ಬಟ್ ಇವತ್ತಿನ ದಿನ ಎಲ್ಲದನ್ನು ತೆಗೆದಿಡೋದು ಸ್ವಲ್ಪ ಬೇಜಾರು ಅಂತ ಅನಿಸುತ್ತೆ. ಟೈಮ್ ಬಂದು ಆಲ್ರೆಡಿ 10 ಗಂಟೆ ಆಗಿದೆ. 8:30 ಒಳಗೆ ತೆಗಿಬೇಕಿತ್ತು, ಇಲ್ಲಾಂದರೆ 10 ಗಂಟೆ ಆದಮೇಲೆ ತೆಗಿಬೇಕು ಅನ್ನೋದಿತ್ತು. ಹಾಗಾಗಿ ಇವಾಗ ಇದನ್ನೆಲ್ಲದನ್ನು ಎತ್ತಿಡೋಣ ಅಂತ ಎತ್ತಿಡ್ತಾ ಇದ್ದೀನಿ. ಎತ್ತಿಡಬೇಕು, ಬೇಜಾರು ಅನಿಸ್ತೈತೆ. ಹೀಗೆ ಇದ್ದರೆ ನೋಡೋದಕ್ಕೆ ಚೆನ್ನಾಗೈತೆ ಅನಿಸ್ತೈತೆ, ತೆಗಿಯೋದಕ್ಕೂ ಬೇಜಾರು, ಬಟ್ ವಿಧಿ ಇಲ್ಲ, ತೆಗಿಲೇಬೇಕು. 3 ದಿನ 4 ದಿನ ಇಟ್ಕೊಂಡು ಅದಕ್ಕೆ ಕಂಟಿನ್ಯೂಸ್ ಪೂಜೆ ಮಾಡ್ತಾ ಇರಬೇಕು, ಕ್ಲೀನಿಂಗ್ ಇರಬೇಕು. ಅದಕ್ಕೋಸ್ಕರ ನಾನು ಒಂದೇ ದಿನ ಪ್ರತಿ ವರ್ಷವೂ ಇಡೋದು, ಒಂದಿನ ಮಾತ್ರನೇ. ನಮ್ಮ ಸಂತು ಹತ್ರ ಅದೆಲ್ಲ ನನ್ನ ಕೈಲಾಗಲ್ಲ ಅಂತ ಗೊತ್ತು, ಅವ್ರಿಗೆ ತಡ್ಕೊಳಕ್ಕಾಗಲ್ಲ. ಅಲ್ಲಿಂದ ಬಂದು ಇಲ್ಲಿ ಮುಟ್ಬೇಕು, ಇಲ್ಲಿಂದ ಬಂದು ಅಲ್ಲಿ ಮುಟ್ಬೇಕು, ಗಲೀಜು ನಮ್ಮ ಸಂತು ಸ್ವಲ್ಪ. ಹಾಗಾಗಿ ನಾನು ಯಾವುದೇ ಕಾರಣಕ್ಕೂ ಏನೇ ಅಲ್ವಾ ಸಣ್ಣ ಯಾರೇ ಗಲೀಜು ಯಾರು ಸ್ವಲ್ಪ ಸಂತೋಗೆ ಮೇಂಟೈನ್ ಮಾಡೋಕ್ಕಾಗಲ್ಲ ಅದೆಲ್ಲ. ಅದಕ್ಕೋಸ್ಕರ ನಾನು ಒಂದಿನ ಮಾತ್ರ ನನ್ನ ಖುಷಿಗೆ, ಮನೆ ಮಕ್ಕಳು ಖುಷಿಗೆ ಅಂತ ಒಂದಿನ ಇಡ್ತೀನಿ ಅಷ್ಟೇ. ಇನ್ನು ಇವತ್ತು ತೆಗೆದು ಇಡೋ ಅಂಥದ್ದು. ಇವಾಗ ಎಲ್ಲದನ್ನು ಎತ್ತಿಡ್ತೀನಿ, ಕ್ಲೀನ್ ಮಾಡಿ ಮುಗಿಸ್ಬಿಡೋಣ. ಅದಾದಮೇಲೆ ಅಡುಗೆಗೆ ಏನೂ ಚಿಂತೆ ಮಾಡೋಂಗಿಲ್ಲ, ಯಾಕೆಂದರೆ ನೆನ್ನೆ ಸರಿಯಾಗಿ ಹಬ್ಬ ಮಾಡಿದ್ದೀನಿ ಅಲ್ವಾ ಅಡುಗೆನಲ್ಲಿ, ಅದೇ ಇದೆ. ಇನ್ನು ಇವತ್ತು ನಾಳೆನೂ ಮೇಂಟೈನ್ ಮಾಡಿಬಿಡ್ಬೋದು, ಅಷ್ಟೈತೆ. ಎಲ್ಲದು ಉಳಿದಿದೆ, ನೋಡೋಣ. ಇವಾಗ ಏನೂ ಅಡುಗೆ ಮಾಡಲ್ಲ, ಬೇಕು ಅಂದರೆ ನೈಟ್ಗೆ ಏನಾದರೂ ತಿಂದು ಬೋರ್ ಅನ್ಸಿದ್ರೆ ಬೇರೆ ಏನಾದರೂ ಅವಾಗ ಮಾಡ್ಕೊಂಡ್ರೆ ಆಯಿತು. ಬಟ್ ಇವಾಗ ಏನು ಮಾಡೋದಕ್ಕೆ ಹೋಗಲ್ಲ. ಇದು ಫಸ್ಟ್ ಎತ್ತು ಕ್ಲೀನ್ ಮಾಡ್ತೀನಿ, ಅಂದರೆ ವಾಶ್ ಮಾಡೋದು ಇವಾಗಲೇ ವಾಶ್ ಮಾಡ್ತೀನಿ ಅನ್ನೋದು ಏನಿಲ್ಲ. ನೋಡೋಣ, ಎತ್ತಿಟ್ಬಿಟ್ಟು ಆದರೆ ಇವತ್ತು ವಾಶ್ ಮಾಡ್ತೀನಿ, ಇಲ್ಲ ನಾಳೆ ವಾಶ್ ಮಾಡಿ ಎಲ್ಲದನ್ನು ಎತ್ತಿಡ್ತೀನಿ. ಬಟ್ ಇವಾಗ ಈ ಜಾಗನ ಪೂರ್ತಿಯಾಗಿ ಎತ್ತಬೇಕು. ಬನ್ನಿ ಇವಾಗ ಬೇಗ ಅದನ್ನು ಎತ್ತಿಡೋಣಂತೆ. ಹಬ್ಬಕ್ಕಿಂತ ಮುಂಚೆ ಎಷ್ಟೆಲ್ಲ ಕೆಲಸ ಇದ್ರೂ ಬೇಜಾರಿಲ್ದೇ ಮಾಡ್ತಾಯಿರ್ತೀವಿ, ಬಟ್ ಇವತ್ತು ಕೆಲಸ ಮಾಡೋದಕ್ಕೆ ಬೇಜಾರು ಅನಿಸ್ತಾ ಇರುತ್ತೆ. ಕಾರಣ ಇನ್ನೊಂದೇನು ಅಂದರೆ ಅಮ್ಮನವ್ರನ್ನ ತೆಗೆದುಬಿಡ್ತೀವಲ್ಲ ಅನ್ನೋ ಬೇಜಾರು ಜೊತೆಗೆ ಕೆಲಸ ಮಾಡೋಕ್ಕೂ ಬೇಜಾರಿರುತ್ತೆ. ಇನ್ನೇನು ಮಾಡೋದಕ್ಕಾಗಲ್ಲ, ವಿಧಿ ಇಲ್ಲ, ತೆಗಿಲೇಬೇಕು. ತೀರಾ ಅಮ್ಮನವ್ರನ್ನ ನಾವೇ ಕಟ್ಟಾಕೊಂಡು ಇಟ್ಕೊಳ್ಳೋದಕ್ಕಾಗತ್ತಾ? ಆಗಲ್ಲ ಅಂಥೇಳಿ ಸರಿ ಆಯಿತು ಅಂಥೇಳಿ ತೆಗಿತಾ ಇದ್ದೆ. ಇನ್ನು ನಾನು ಸಂತು ಎಲ್ಲ ಮಾತಾಡ್ಕೊಂಡು ಹಾಗೆ ಮಾಡ್ತಾಯಿದ್ವಿ. ಇನ್ನು ಕನುಷಿ ಟ್ಯೂಷನ್ಗೆ ಹೋಗಿದ್ದು. ಕನುಷಿ ಇದ್ದಿದ್ರೆ ಮಾತ್ರ ಇನ್ನೂ ಒಂದಷ್ಟು ಅವಳು ಅದನ್ನು ಎತ್ಕೊಂಡು ತಗೊಂಡು ಹಾಕ್ಕೊಳ್ಳೋದು ಮಾಡ್ತಿದ್ದು, ಬಟ್ ಆದರೆ ಅವಳು ಇರಲಿಲ್ಲ. ಹೆಂಗೋ ಈ ಟೈಮಲ್ಲಿ ಎಲ್ಲದನ್ನು ಎತ್ತಿರ್ತಾ ಇದೆ. ಇನ್ನು ಇದು ಬಂದು ಮಡ್ಲಕ್ಕಿ ಇಟ್ಟಿದ್ದೆ ಅಲ್ವಾ ಲಕ್ಷ್ಮಿಗೆ, ಅದನ್ನು ನಾನು ದೇವಸ್ಥಾನಕ್ಕೆ ಕೊಡ್ತೀನಿ, ಅದಕ್ಕೋಸ್ಕರ ತೆಗೆದಿರ್ತಾ ಇದ್ದೆ. ಮುಂಚೆ ನಾನೇ ಬೆಳೆಸ್ಕೊಂಡು ಬಿಡ್ತಿದ್ದೆ, ಬಟ್ ಆದರೆ ಇತ್ತೀಚೆಗೆ ನಂಗೆ ಗೊತ್ತಾಗಿದ್ದು ಅದನ್ನು ದೇವಸ್ಥಾನಕ್ಕೆ ಕೊಡಬೇಕು ಅಂತ ಹೇಳಿ. ನಾವು ಬೆಳೆಸ್ಬಾರ್ದಂತೆ, ಬೇರೆ ಯಾರಿಗಾದರೂ ಕೊಡಬೇಕು, ಇಲ್ಲಾಂದರೆ ದೇವಸ್ಥಾನಕ್ಕೆ ಕೊಡಬೇಕಂತೆ. ಅದಕ್ಕೋಸ್ಕರ ದೇವಸ್ಥಾನಕ್ಕೆ ಕೊಡೋದಕ್ಕೆ ಅಂತ ಹೇಳಿ ಒಂದು ಕವರ್ನೆಲ್ಲ ಹಾಕಿಟ್ಬಿಡೋಣ ಅಂಥೇಳಿ ಒಂದು ಕವರ್ನೆಲ್ಲ ಹಾಕಿಟ್ಟೆ. ಅದಾದಮೇಲೆ ಅರಿಶಿನ ಕುಂಕುಮ ಏನಿಟ್ಟಿದೆ ದೇವ್ರ ಹತ್ರ ಅದನ್ನೆಲ್ಲ ತೆಗೆದು ಡೈಲಿ ಯೂಸ್ಗೆ ಬಟ್ಲೋಗೆ ಹಾಕಿಟ್ಕೊಳ್ತೀನಿ. ಅದಾದಮೇಲೆ ದುಡ್ಡನ್ನ ಸಂತುಗೆ ಜೋಡಿಸ್ಕೊಳ್ಳಿ, ನಿಮ್ಮ ದುಡ್ಡು ನೀವು ಲೆಕ್ಕ ಹಾಕ್ಕೊಂಡು ಅಂತ ಹೇಳ್ಬಿಟ್ಟು ಎತ್ತಿ ಕೊಡ್ತಾಯಿದ್ದೆ. ನಾನು ಮುಂಚೆ ಎಲ್ಲ ಅದನ್ನು ಹಾಗೆ ಇಟ್ಬಿಡ್ತಾಯಿದ್ದೆ. ದೇವ್ರಿಗೆ ಇಟ್ಟಿದ್ದು ದುಡ್ಡೆಲ್ಲ ಅದನ್ನು ಕೂಡ ನಾವು ಬೆಳೆಸ್ಕೊಳ್ತಿರಲಿಲ್ಲ. ನಾನು ಹೊಸ ನೋಟ್ಗಳನ್ನ ತರಿಸಿಟ್ಕೊಂಡಿದ್ದೆ, 10 ರೂಪಾಯಿ 20 ರೂಪಾಯಿದು ಈ ರೀತಿದು. ಬಟ್ ಯಾರೋ ಒಬ್ಬ ಕಳ್ಳ ಕದ್ಬಿಟ್ಟ. ಅದಾದಮೇಲೆ ನಾನು ಯಾವತ್ತೂ ಇಟ್ಟಿಲ್ಲ. ಅದಾದಮೇಲೆ ನನಗೂ ಗೊತ್ತಾಯಿತು ದೇವ್ರಿಗೆ ಇಟ್ಟಿರೋದನ್ನು ನಾವೇ ಬೆಳೆಸ್ಕೊಂಡು ನೆಕ್ಸ್ಟ್ ಸರಿಗೆ ಹೊಸದಾಗಿ ಇಡ್ಬೋದು ಅಂಥೇಳಿ. ಅವಾಗಿಂದ ನಾನು ಯಾವುದೇ ದೇವ್ರದ್ದು ಅಮ್ಮ ಅಕ್ಷಿ ಬರ್ತಿದೆ ದುಡ್ಡನ್ನ ಇಟ್ಕೊಳ್ತಾ ಇಲ್ಲ, ನಿಜ ಇದು. ಅದಕ್ಕೋಸ್ಕರ ಇನ್ನು ಅದಾದಮೇಲೆ ಅಮ್ಮನವ್ರ ಅಲಂಕಾರ ಎಲ್ಲದನ್ನು ತೆಗಿಬೇಕಿತ್ತಲ್ವ, ಮಾಡಬೇಕಾದ್ರೆ ಅದು ಹಾಕಬೇಕಿತ್ತು, ಇದು ಹಾಕಬೇಕಿತ್ತು, ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತ ಮಾಡ್ತೀವಿ, ಬಟ್ ತೆಗಿಯೋದು ಎಷ್ಟು ಬೇಜಾರು ಅನಿಸ್ತಾ ಇರುತ್ತೆ. ಇನ್ನು ಅಮ್ಮನವ್ರಿಗೆ ಹಾಕಿದ್ದು ಹೂವಿನ ಅಲಂಕಾರ ಅಲ್ಲಿ ಏನೇನು ಹಾಕಿರ್ತೀನಿ ಅದನ್ನೆಲ್ಲ ಅದನ್ನು ಕೂಡ ನಾನು ಒಂದು ಕವರಲ್ಲಿ ಹಾಕಿ ದೇವ್ರ ಅಂದರೆ ನೀರಲ್ಲಿ ಬಿಡೋದಕ್ಕೆ ಬಿಡ್ತೀನಿ. ದೇವ್ರಿಗೆ ಬಳಸಿರೋ ಹೂಗಳೆಲ್ಲದನ್ನು ನೀರಿನಲ್ಲಿ ಹಾಕುವಂಥದ್ದು. ನಾನು ಯಾವುದೇ ಕಸಕ್ಕೂ ಹಾಕೋದಿಲ್ಲ ಇದು ಯಾವುದೇ ಹೂವು. ಅದಕ್ಕೋಸ್ಕರ ಒಂದು ಸೈಡಲ್ಲಿ ಹಾಕ್ಕೊತಾ ಇದ್ದೀನಿ. ಎಲ್ಲದನ್ನು ಒಂದು ಕಡೆ ಹಾಕಿಟ್ಬಿಟ್ರೆ ಅದಾದಮೇಲೆ ಕವರಿಗೆ ಹಾಕಿ ಬಿಸಾಕೋದಕ್ಕೆ ಸರಿ ಹೋಗುತ್ತೆ ಅಂತ ಹೇಳಿ. ಅದ್ರ ಜೊತೆಗೆ ಸಾನೋಗೂ ಕೂಡ ಅಲ್ಲೇ ನೀನು ಎಲ್ಲದನ್ನು ಬ್ಯಾಕ್ ಡ್ರಾಪ್ ತೆಗೆದುಬಿಡು ಸಾನು ಅಂತ ಹೇಳಿದೆ. ಅವಳು ಕೂಡ ಅದನ್ನೆಲ್ಲದನ್ನು ತೆಗಿತಾ ಇದ್ಲು. ಇನ್ನು ತುಂಬ ಜನ ಟೇಬಲ್ ಬಗ್ಗೆ ವಿಚಾರಿಸಿದ್ದೀರಾ. ಟೀಪಾಯಿ ಅಂದರೆ ಏನು, ಅದು ಸ್ಟೆಪ್ ವೈಸ್ ಬಂದಿದೆ ಅದನ್ನು ಅಂತ ಹೇಳಿ. ಎಷ್ಟಾಗುತ್ತೆ ಕಾಸ್ಟು ಅಂತ ನಾನು ಅವರೆಲ್ಲರಿಗೂ ಕೂಡ ಅಲ್ಲೇ ಕಮೆಂಟ್ ಮಾಡಿದ್ದೀನಿ. ಆದರೂ ಕೂಡ ವೀಡಿಯೋದಲ್ಲೂ ಒಂದು ಟೈಮ್ ಹೇಳ್ತಾ ಇದ್ದೀನಿ, ಅದು ಸಂತು ಫ್ರೆಂಡ್ ಮಾಡಿಕೊಟ್ಟಿರೋದ್ರಿಂದ ಅದ್ರ ಪ್ರೈಸ್ ನಂಗೆ ಗೊತ್ತಿಲ್ಲ.
ಅವ್ರಿಗೆ ನಾವು ಏನು ಎಷ್ಟು ಕೊಟ್ಟರು ಇಸ್ಕೊತಾರೆ, ಅವ್ರು ಅಷ್ಟು ಕೊಡಿ ಇಷ್ಟು ಕೊಡಿ ಅಂತ ನಮ್ಮ ಹತ್ರ ಯಾವತ್ತೂ ಕೇಳಿಲ್ಲ. ಕೊಡದೇ ಇದ್ರೂ ಅವ್ರು ಕೇಳೋದು ಇಲ್ಲ ಆ ರೀತಿ. ಬಟ್ ಆದರೆ ಸಂತು ಏನು ಕೊಟ್ಟರು ಅಂತ ಗೊತ್ತಿಲ್ಲ. ನಾನು ಕೇಳಿ ಬೇಕಾದರೆ ಹೇಳ್ತೀನಿ, ಅವ್ರ ಹತ್ರನೇ ಕೇಳಿ. ನಿಮ್ಗೆ ಏನಾದರೂ ಅದ್ರ ಡೀಟೇಲ್ಸ್ ಬೇಕೇ ಬೇಕು. ನಾವು ಎಷ್ಟಾಗುತ್ತೆ ಅಂತ ಕೇಳಿದ್ರೆ ನಾವು ಹೊರಗಡೆ ಮಾಡಿಸ್ಕೊತೀವಿ, ಅದ್ರ ಪ್ರೈಸ್ ಎಷ್ಟಾಗ್ಬೋದು ಅಂತ ಹೇಳಕ್ಕೆ ಹೇಳಿ ಅಂದರೆ ಬೇಕಾದರೆ ಕೇಳಿ ಹೇಳ್ತೀನಿ. ಇಲ್ಲ ಇಲ್ಲಿ ಕೆಂಗೇರಿ ನಿಯರ್ ಯಾರಾದರೂ ಇದ್ದರೆ ನೀವು ಬಂದು ತೊಗೊಂಡೋಗ್ತೀವಿ ಅಂದರೆ ಬೇಕಾದರೆ ಅವ್ರ ನಂಬರ್ನೂ ಕೂಡ ಶೇರ್ ಮಾಡ್ತೀನಿ. ಇನ್ನು ನೆಕ್ಸ್ಟು ಅದು ಹೇಗಿದೆ ಸ್ಟ್ಯಾಂಡು, ಹೇಗೆ ಮಾಡಿದ್ದಾರೆ ಅನ್ನೋದನ್ನು ಕೂಡ ಪೂರ ಡೀಟೇಲಾಗಿ ವೀಡಿಯೋನು ಕೂಡ ಮಾಡಿ ತೋರಿಸ್ತೀನಿ ನಿಮಗೆ. ಇನ್ನದಾದ್ಮೇಲೆ ದೇವಿದು ಅಲಂಕಾರ ಎಲ್ಲದನ್ನು ತೆಗೆದಿದ್ದಾದಮೇಲೆ ಸಾನೂ ಬ್ಯಾಕ್ ಡ್ರಾಪ್ ತೆಗಿತಾಯಿದ್ಲು. ನನಗೆ ಸೀರೆ ಉಡಿಸ್ಬೇಕಾದ್ರೆ ಹಿಂದಿನ ದಿನ ಸಿಕ್ಕಾಬಟ್ಟೆ ಕಷ್ಟಪಟ್ಟಿದ್ದೆ ಅಲ್ವಾ, ಉಡಿಸ್ಬೇಕಾದ್ರೆ ಹೆಂಗೆ ಬಿಡಿಸೋದು ಅಂತೇಳಿ. ಅದಕ್ಕೋಸ್ಕರ ಸರಿ ಒಂದು ಟೈಮ್ ಟ್ರೈ ಮಾಡೋಣ, ಇವಾಗ ಫ್ರೀ ಆಗಿದ್ದೀನಲ್ವಾ, ಇವಾಗ ಏನು ಅರ್ಜೆಂಟು ಅಂತ ಹೇಳ್ಬಿಟ್ಟು ನಾನು ಹಾಕ್ತಾಯಿದ್ದೆ. ಅಂದರೆ ಇನ್ನು ನೆಕ್ಸ್ಟ್ ವರ್ಷಕ್ಕೆ ಕಷ್ಟ ಆಗೋದು ಬೇಡ ಅಂತ ಹೇಳಿಬಿಟ್ಟು ಟ್ರೈ ಮಾಡ್ತಾಯಿದ್ದೆ, ಹಂಗೋ ಹಿಂಗೋ ಉಡ್ಸೋಣ ಅಂತ ಹೇಳ್ಬಿಟ್ಟು. ಮುಂಚೆ ಎಲ್ಲ ನಾನು ಏನು ಮಾಡ್ತಿದ್ದೆ ಅಂದರೆ ಹಬ್ಬ ಇನ್ನು ಒಂದು ತಿಂಗಳೈತೆ ಅನ್ನುವಾಗಲೇ ಒಂದು ಬಿಂದಿಗೆ ತೊಗೊಂಡು ಕೂತ್ಕೊಂಡು ಬಿಡ್ತಿದ್ದೆ ಸೀರೆ ಉಡ್ಸೋದಕ್ಕೆ. ಇವಾಗ ಜಸ್ಟ್ ಬಿಂದಿಗೆ ಉಡಿಸ್ತಿದ್ದೆ ಅಲ್ವಾ, ಅದೇನು ಟೆನ್ಷನ್ ಅನಿಸ್ತಾ ಇರಲಿಲ್ಲ. ತೊಗೊಂಡು ಉಡ್ಸೋದಕ್ಕೆ ರೆಡಿ ಮಾಡ್ತಾ ಇರುವೆ. ಇವಾಗ ಸ್ಟ್ಯಾಂಡ್ನು ಎತ್ತಿ ಮೇಲಿಟ್ಟಿದ್ದೆ, ತೊಗೊಂಡು ಆಲೇ 6 ಮಂತ್ಸ್ ಆಗಿದ್ದರಿಂದ ತೆಗೆದು ಮೇಲೆ ಇಟ್ಬಿಡ್ತೀನಿ. ಇನ್ನು ಕೈ ಕಾಲಿಗೆ ಅದು ಟಚ್ ಆಗ್ತಾನೆ ಇರುತ್ತೆ ಅಂತ ಹೇಳ್ಬಿಟ್ಟು ಎತ್ತಿಟ್ಬಿಟ್ಟಿದ್ದೆ. ಅದಕ್ಕೆ ಟ್ರಯಲ್ಲೇ ನೋಡಿರಲಿಲ್ಲ, ಹಾಗಾಗಿ ಈ ರೀತಿ ಟ್ರಯಲ್ ನೋಡೋಣ ಅಂದ್ಬಿಟ್ಟು ನೋಡ್ತಾಯಿದ್ದೆ ತೆಗೆದಿಟ್ಟಿರೋದನ್ನು. ಇನ್ನು ನೆಕ್ಸ್ಟ್ ವರ್ಷಕ್ಕೆ ಯಾವುದೇ ಕಾರಣಕ್ಕೂ ಕಷ್ಟಪಟ್ಟು ಉಡ್ಸೋದು ಬೇಡ ಅಂತ ಹೇಳ್ಬಿಟ್ಟು ನೋಡೋಣ. ಅಂದರೆ ಮುಂಚೆ ಹಾಗೆ ಮಾಡ್ತಿದ್ದೆ ಅಂದರೆ ಒಂದು ಬಿಂದಿಗೆ ಗುಡಿಸಿದೆ, ಅದ್ರ ಜೊತೆಗೆ ಕೆಲಸ ಇಷ್ಟೊಂದು ಕಷ್ಟ ಅನಿಸ್ತಿರ್ಲಿಲ್ಲ. ವಯಸ್ಸಾಯ್ತಾ ನಮಗೂ ಸುಸ್ತನ್ನೋಕ್ಕೆ ಶುರುವಾಗುತ್ತೆ ಅಲ್ವಾ. ವಯಸ್ಸಾಯಿತು ಅಂತ ಹೇಳ್ಕೊಳ್ತಾ ಇದ್ದೀನಿ ನನಗೆ ನಾನು ಇಂಡೈರೆಕ್ಟಾಗಿ. ಹಾಗಾಗಿ ಸುಸ್ತಾಗಿರುತ್ತಲ್ವ, ಅದಕ್ಕೋಸ್ಕರ ಟ್ರಯಲ್ ನೋಡೋದಕ್ಕೆ ಹೋಗ್ತಾ ಇರಲಿಲ್ಲ. ಬರೀ ಇರೋ ಅಂಥ ಕೆಲಸಗಳನ್ನ ಮುಗಿಸ್ಕೊಂಡ್ರೆ ಸಾಕು ಅನ್ನೋ ಥರ ಮಾಡ್ಕೊತಿದ್ದೆ. ಬಟ್ ಆದರೆ ಇಲ್ಲ, ಇನ್ನೂ ನೆಕ್ಸ್ಟ್ ಟೈಮ್ ಹೊತ್ತಿಗೆ ಪರ್ಫೆಕ್ಟಾಗಿ ಉಡಿಸ್ಬೇಕು, ಟೆನ್ಷನ್ ತೊಗೊಳ್ಳೋದು ಬೇಡ ಅಂತ ಅನಿಸಿದೆ ಮಾತ್ರ. ಸರಿ ಅಂತ ಹೇಳಿ ಅದನ್ನು ಸ್ವಲ್ಪ ಪ್ರಾಕ್ಟೀಸ್ ಮಾಡ್ತಾಯಿದ್ದೆ. ಇನ್ನು ಅದಾದಮೇಲೆ ಇಟ್ಟಿರೋ ಹಸ್ತ ಮತ್ತು ಪಾದ ಎಲ್ಲ ಅದನ್ನು ತೆಗೆದು ಹಾಗೆ ಸೈಡ್ಗಿಡೋಣ ಅಂತ ಹೇಳ್ತಾಯಿದ್ದೆ. ಸಾನೂ ಕೂಡ ಜೊತೆಗೆ ಹೆಲ್ಪ್ ಮಾಡ್ತಾ ಇದ್ಲು. ನಿಜಕ್ಕೂ ಮಕ್ಕಳಿಲ್ಲ ಅಂದರೆ ಎಷ್ಟು ಹೆಲ್ಪ್ ಮಾಡತ್ತಾರೆ ಗೊತ್ತಾ. ಮಕ್ಕಳು ಅವ್ರೇನಾದರೂ ಹೆಲ್ಪ್ ಮಾಡೋದಿಲ್ಲ ಅಂದರೆ ಮಾತ್ರ ನಿಜಕ್ಕೂ ಒಬ್ಬರೇ ಮಾಡ್ತೀನಿ ಅಂದರೆ ಸಿಕ್ಕಾಬಟ್ಟೆ ಕಷ್ಟ ಅನಿಸುತ್ತೆ. ಸಾನು ಅದೇ ಈ ಥರದ್ದು ಡೆಕೋರೇಷನ್ ವಿಚಾರದಲ್ಲೆಲ್ಲ ಸಿಕ್ಕಾಬಟ್ಟೆ ಹೆಲ್ಪ್ ಮಾಡ್ತಾಳೆ. ಅಡುಗೆ ಮಾಡೋದಕ್ಕೆ ಸ್ವಲ್ಪ ಹೇಳಿ ಮಾಡಿಸ್ಬೇಕು, ಬೋರ್ ಮಾಡ್ಕೊತಾಳೆ ಅದಕ್ಕೆ ಮಾಡೋದಕ್ಕೆ. ಇನ್ನು ಅದಾದಮೇಲೆ ಕಳ್ಸೋದು ನೀರೇನಿದೆ ಅದನ್ನು ಮಾವಿನೆಲ್ಲ ಇಟ್ಟಿರ್ತೀನಲ್ಲ ಅದರಲ್ಲೇ ಮನೆ ತುಂಬ ಹಾಕ್ತಾಯಿದ್ದೀನಿ. ಇನ್ನೊಂದೇನೆಂದರೆ ಇದು ನಾನು ಮಾವಿನ ಎಲೆನೇ ಇಡೋ ಅಂಥದ್ದು ಕಳ್ಸೋಕ್ಕೆ. ಯಾವಾಗಲೂ ವಿಳ್ಯದೆಲೆನೇ ಇಡಲ್ಲ, ಯಾಕೆಂದರೆ ಮುಖವಾಡ ಕಟ್ಟಬೇಕಾದ್ರೆ ಹರಿದೋಗ್ಬಿಟ್ರೆ ಬೇಡ ಅಂತ ಹೇಳಿ ಮಾವಿನ ಎಲೆನೇ ಹಾಕ್ತೀನಿ ಪ್ರತಿ ಸರಿ ಹಬ್ಬದಲ್ಲೂ. ಕಳೆದ ಸರಿನೂ ಇದನ್ನು ಹೇಳಿದ್ದೀನಿ ನಾನು, ಬಟ್ ಈ ಸರಿ ನೋಡೋರಿಗೆ ಹೇಳ್ತಾಯಿದ್ದೀನಿ ಅಷ್ಟೇ. ಇನ್ನು ಅದಾದಮೇಲೆ ನೀರೆಲ್ಲ ಹಾಕಿ ಬಂದು ನಮ್ಮ ಗಿಡಕ್ಕೆ ನೀರುಗಳನ್ನ ಹಾಕ್ತೀನಿ. ಉಳಿದಿದ್ದ ನೀರನ್ನ ನಮ್ಮ ಗಿಡದಲ್ಲಿ ಏನಿದೆ ಅದಕ್ಕೆ ಹಾಕಿ ಬಂದೆ. ಅದಾದಮೇಲೆ ಇನ್ನೊಂದು ಸರಿ ಟ್ರೈ ಮಾಡಿಬಿಟ್ಟು ನಂಗೆ ಅನಿಸ್ತಿತ್ತು, ಅಯ್ಯೋ ಇಷ್ಟು ಚೆನ್ನಾಗಿ ಉಡಿಸ್ತೆ, ಇವಾಗ ಇದೇ ಥರ ಉಡಿಸಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತ ಅಂದ್ಕೊಳ್ತಾ ಇದ್ದೆ ನಾನು. ಅದಾದಮೇಲೆ ತೆಗೆದು ಮಡಿಸಿಟ್ಬಿಡೋಣ ಅಂತೇಳಿ ಒಂದು ಅಷ್ಟು ಸರಿ ಟ್ರಯಲ್ ನೋಡಿಬಿಟ್ಟು ಮಡಿಸಿಡೋಕ್ಕೆ ಅಂತ ತೆಗೆದೆ. ಆಮೇಲೆ ದೇವ್ರಿಗೆ ಹಾಕಿರೋ ಸೀರೆನ ಹಾಕಿ ನೋಡಬೇಕು. ಆಮೇಲೆ ತಗೊಂಡಾಗಿಂದ ನನ್ನ ಮೈ ಮೇಲೆ ಹಾಕಿ ನೋಡೇ ಇಲ್ಲ, ನಂಗೆ ಹೇಗೆ ಕಾಣಿಸುತ್ತೆ ಅನಿಸ್ತು. ಅದಕ್ಕೋಸ್ಕರ ಸರಿ ಆಯಿತು ಹಾಕಿ ನೋಡೋಣ ಅಂತ ಹಾಕಿ ನೋಡ್ತಾ ಇದ್ದೆ. ಸಾನು ಅದಕ್ಕೆ ಬೈತಾಯಿದ್ಲು, ಮಮ್ಮಿ ನಿಂಗೆ ಮಾಡೋ ಕೆಲಸ ಬಿಟ್ಬಿಟ್ಟು ಬೇಡದೇ ಇರೋದೆಲ್ಲ ಯಾಕೆ ಮಮ್ಮಿ ಮಾಡ್ತಾಯಿದ್ದೀಯ ನೀನು ಅಂತ ಹೇಳ್ತಾಯಿದ್ಲು. ಸಾನು ಹಾಕಿ ನೋಡ್ಬೇಕು ಕಣೆ ಸುಮ್ಮನೆ ಇರಿ ಅಂತ ಅಂದ್ಬಿಟ್ಟು ಅವಳಿಗೂ ಕೂಡ ಟ್ರಯಲ್ ನೋಡ್ತಾಯಿದ್ದೆ ಸೀರೆ ಉಟ್ಕೊಂಡು. ಆಮೇಲೆ ಅಮ್ಮನವ್ರ ಮೈ ಮೇಲೆ ಹಾಕಿದ್ದನ್ನು ನಾವು ಹಾಕ್ಕೊಂಡು ಇಡಬೇಕು ಅಂತ ಹೇಳ್ತಾರೆ, ಒಡವೆ ಆಗಲಿ ಸೀರೆ ಆಗಲಿ. ಅದಕ್ಕೋಸ್ಕರ ಹಾಗೆ ಟ್ರಯಲ್ ನೋಡ್ದಂಗೆ ಆಗುತ್ತೆ, ನನಗೂ ಹಿಂಗೆ ಕಾಣಿಸುತ್ತೆ ಅಂತ ನೋಡ್ಕೊಳ್ಳೋಣ ಅಂತ ಹೇಳಿ ನೋಡ್ಕೊತಾ ಇದ್ದೆ. ಇನ್ನು ಸ್ಯಾರಿ ಮಾತ್ರ ನಾವು ಹೇಗೆ ಕೂರಿಸ್ತೀವಿ ಹಾಗೆ ಕೂತ್ಕೊಳ್ತಿತ್ತು ನೋಡಿ. ಅಲ್ಲಿ ಸೆರಗು ನಾನು ಜಸ್ಟ್ ಹಿಂಗೆ ಮಾಡಿದ್ದ ಅಷ್ಟಕ್ಕೆ ನೀಟಾಗಿ ಕೂತಿತ್ತು. ಪೂರ್ತಿಯಾಗೇನು ಉಟ್ಟು ನೋಡಿಲ್ಲ, ಹಾಗೆ ಸುಮ್ಮನೆ ಟ್ರಯಲ್ ನೋಡ್ತಾ ಇದ್ದೆ. ತೀರಾ ಹುಚ್ಚೇನಿಲ್ಲ, ಬಟ್ ಆದರೆ ಏನೋ ಒಂಥರ ಆಸೆ ಅನಿಸ್ತು ಇವತ್ತು ಉಟ್ಟು ನೋಡಬೇಕು ಒಂದು ಸರಿನೂ. ಹಾಕಿ ನೋಡಲಿಲ್ವಲ್ಲ ಕಲರ್ ಸೂಟ್ ಆಗುತ್ತಾ ಅಂತ ಹೇಳಿ ಹಾಕಿ ನೋಡ್ತಾ ಇದ್ದೆ. ಹೇಗೆ ಕಾಣಿಸ್ತಿದೆ ನನಗೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ನೋಡೋಣ ನೆಕ್ಸ್ಟ್ ಟೈಮ್ ಇದನ್ನು ಹುಡುಗುವಂಥ ಚಾನ್ಸ್ ಯಾವಾಗ ಬರುತ್ತೆ ಅಂತ ಗೊತ್ತಿಲ್ಲ. ಇನ್ನು ಒಂದು ಅಷ್ಟು ಅದು ಇದು ಮಾಡಿಕೊಂಡು ಎಲ್ಲ ಮುಗಿಸಿ ಎತ್ತಿಟ್ಬಿಡೋಣ ಅಂತ ಎತ್ತಿಟ್ಟೆ. ನಿಜಕ್ಕೂ ಹಬ್ಬಕ್ಕಿಂತ ಮುಂಚೆ ಎಷ್ಟು ಕೆಲಸ ಇತ್ತು ಅಷ್ಟೇ ಕೆಲಸ ಇತ್ತು ಅನಿಸ್ತು. ಇದನ್ನೆಲ್ಲ ತೊಳೆದು ಅದಾದ್ರ ಜಾಗಕ್ಕೆ ಸೇರಿಸೋದ್ರೊಳಗೆ ಸಾಕಾಗೋಯ್ತು. ಇನ್ನೂ ಅವಳನ್ನ ಓದಲಿ ಅಂತ ಹೇಳಿ ಓದೋದಕ್ಕೆ ಕೂರಿಸಿದ್ದೀನಿ. ಇನ್ನು ನಮ್ಮ ಕನುಷಿ ಬಿದ್ದು ಒದ್ದಾಡ್ತಾವಳಲ್ಲಿ ಒಳಗಡೆ, ಹಂಗೆ ಬಿದ್ಕೊಂಡು ಒದ್ದಾಡ್ತೈತೆ. ಲ್ಯಾಪ್ಟಾಪ್ ಇಟ್ಕೊಂಡು ಏನೋ ಸಾಂಗ್ ಬೇರೆ ಪ್ಲೇ ಮಾಡ್ತಾವಳು. ಸೌಂಡ್ ಆಫ್ ಮಾಡು. ಇನ್ನೇ ಇಲ್ಲಿ ಅದೇ ಸ್ಟಡಿ ಟೇಬಲು ಈ ಅಕ್ಸ ಬಟ್ಟೆನ ಎತ್ತಿ ಹೋಗಿತಾನೆ ಅಂತಾರಲ್ಲ, ಹಾಗೆ ನಮ್ಮ ಕನುಷಿಗೆ ಹೊಸ್ತಲ್ವಾ ಅದ್ರ ಮೇಲೆ ಕೂತ್ಕೊಂಡು ಮಾಡೋ ಅಂಥದ್ದು ಸಿಕ್ಕಾಬಟ್ಟೆ ಖುಷಿ. ಹಾಗಾಗಿ ಅವಳು ಮಾಡ್ತಾಯಿದ್ದಾಳೆ. ಇನ್ನು ಅಡುಗೆ ಏನೂ ಮಾಡೋ ಹಾಗಿಲ್ಲ, ಹೇಳ್ದಾಗೆ ಸಾಂಬಾರಿದೆ, ಅದಕ್ಕೇ ರೈಸ್ ಮಾಡಿಕೊಂಡ್ರೆ ಸಾಕು, ಇನ್ನೇನು ಮಾಡೋದಿಲ್ಲ. ಕಿಚನ್ ಮಾತ್ರ ನಿಜಕ್ಕೂ ಕಿಚನ್ ಕ್ಲೀನ್ ಮಾಡೋದು, ದೇವ್ರ ಪಾತ್ರೆ ಎಲ್ಲದನ್ನು ಎತ್ತಿಡೋದ್ರೊಳಗೆ ಸಾಕು ಅನ್ಸೋಯ್ತು. ದೇವ್ರ ಪಾತ್ರೆ ತೊಳೆಯೋದಕ್ಕೆ ಮನಸ್ಸಿಲ್ಲ, ಬಟ್ ಆದರೆ ತೊಳಿಲೇಬೇಕು. ಹಬ್ಬ ಮಾಡೋ ಗಂಟ ಹೆಂಗಿರುತ್ತೆ ಅಂದರೆ ಮನಸ್ಥಿತಿ ಹಬ್ಬದ ಖುಷಿಗೆ
ಮಾಡೋಣ 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 ಅನಿಸ್ತಾನೆ ಇರುತ್ತೆ. ಎಷ್ಟು ಕೆಲಸ ಇದ್ರೂ ಇಲ್ಲದೇ ಇದ್ರೂ ಹುಡ್ಕೊಂಡಾದ್ರೂ ಕೆಲಸ ಮಾಡೋಣ ಅನಿಸ್ತಾ ಇರುತ್ತೆ. ಹಬ್ಬ ಮುಗಿದೋದ್ಮೇಲೆ ಅಯ್ಯೋ ಬೇಡವೇ ಬೇಡ ಏನು ಕೆಲಸ ಕೂತ್ಕೊಂಡು ಬಿಡೋಣ ಅಂಥೇಳಿ ಬೆಳಿಗ್ಗೆ ತೆಗೆದ್ಮೇಲೆ ಒಂದಷ್ಟೊತ್ತು ಕೂತ್ಕೊಂಡೆ, ಮತ್ತು ವಾಶ್ ಮಾಡ್ಬೇಕಾದ್ರೆ ಒಂದಷ್ಟೊತ್ತು ವಾಶ್ ಮಾಡೋದಕ್ಕೂ ಮುಂಚೆ ಒಂದಷ್ಟೊತ್ತು ಕೂತ್ಕೊಂಡು ಎತ್ತಿ ಎಲ್ಲದನ್ನು ಉಜ್ಜಿ ತೊಳೆದು ಬಟ್ಟೆನೆಲ್ಲ ಒರೆಸಿ ತೆಗೆದು ಮೇಲೆ ಸೇರಿಸ್ದೆ. ಅದನ್ನು ಸೇರಿಸೋವರೆಗೂ ನಿಜಕ್ಕೂ ಮನೆ ಪೂರ್ತಿ ಎಲ್ಲ ಚೆಲ್ಲೋಗಿತ್ತು ಅಂತ ಅನಿಸ್ತಿತ್ತು. ಈ ಹೆಂಗೆ ಗೊತ್ತಾ, ಹಬ್ಬ ಮಾಡಬೇಕಾದ್ರೆ ಹಬ್ಬ ಒಂದೇ ಅಂತಲ್ಲ, ಹಬ್ಬ ಮಾಡೋದಕ್ಕೆ ಮುಂಚೆ ಎಷ್ಟು ಕೆಲಸ ಇರುತ್ತೆ ಅಷ್ಟೇ ಕೆಲಸ ಹಬ್ಬ ಮುಗಿದ ಮೇಲೂ ಇರುತ್ತೆ. ಕ್ಲೀನಿಂಗ್ ವಿಚಾರದಲ್ಲಿ ಅಷ್ಟು ಕೆಲಸ ಇತ್ತು ಅನಿಸ್ತು. ನಿಜಕ್ಕೂ ಸಾಕಾಗೋಯ್ತು, ಉಸಿರು ಬಿಡಂಗೆ ಆಗ್ತಾಯಿದೆ. ಇವಾಗ ಅಡುಗೆ ಏನಿಲ್ಲ. ಅವಳಿಗೆ ಸಾನಾಗ ಹೋಳಿಗೆ ಬೇಕಂತ ಅವಳಿಗೆ 3 ಹೊತ್ತು ಹೋಳಿಗೆ ಕೊಟ್ಟರು. ಅವಳು ಹೋಳಿಗೆನ ತಿಂತಾಳೆ ಇಷ್ಟಪಟ್ಟು. ಅದಕ್ಕೋಸ್ಕರ ಅದನ್ನು ತಟ್ಕೊಟ್ಬಿಡೋಣ ಹೋಳಿಗೆನ ಅಂತ ಹೇಳಿ ಮಾಡ್ಕೊಡ್ತಾಯಿದ್ದೀನಿ. ಯೂಶಲಿ ನಮ್ಮ ಸಾನು 3 ಹೊತ್ತು ತಿಂದಿರ್ತಿದ್ಲು ಹೋಳಿಗೆನೆ, ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ, ಮಧ್ಯಾಹ್ನ ಊಟಕ್ಕೆಲ್ಲ. ಬಟ್ ಇವತ್ತು ಹಂಗೆ ಆಗಲಿಲ್ಲ. ಯಾಕೆಂದರೆ ತಟ್ಟಿಟ್ಟಿರಲಿಲ್ಲ, ಎಲ್ಲದನ್ನು ತಟ್ಟಲಿಲ್ಲ. ತಟ್ಟಿದ್ದು ಪೂರ್ತಿ ಅಂದರೆ ಬೆಳಿಗ್ಗೆ ಅದೇ ಕಾರ್ ಕ್ಲೀನ್ ಮಾಡೋಕೆ ಅಜ್ಜ ಬರ್ತಾರೆ ಒಬ್ಬರು, ಅವರಿಗೆ ಅಂತ 1 4 ಹಾಕ್ಕೊಟ್ಟೆ. ಇನ್ನು ಅದೇ ಹೌಸ್ ಕೀಪಿಂಗ್ ಅವ್ರು ಬರ್ತಾರಲ್ಲ ಅವ್ರಿಗೆ 1 3 ಹಾಕ್ಕೊಟ್ಟಿದ್ದೆ. ಎಲ್ಲ ಖಾಲಿಯಾಗಿದ್ವು. ಇನ್ನು ಇತ್ತಲ್ಲ ಅಂತ ಹೇಳಿಬಿಟ್ಟೆ ಅವ್ರಿಗೆಲ್ಲ ಹಾಕ್ಕೊಟ್ಟಿದ್ದೆ. ಇಲ್ಲ ಅಂದರೆ ನಾನು ಏನು ಕೊಡೋದಕ್ಕೆ ಹೋಗಲ್ಲ, ಜಾಸ್ತಿ ಇದ್ದಾಗ ಈ ರೀತಿ ಕೊಡ್ತೀನಿ. ಹಾಗಾಗಿ ಅವ್ರಿಗೆ ಕೊಟ್ಟಿದ್ದೆ ಅಲ್ವಾ, ಖಾಲಿಯಾಗಿದ್ವು. ಅದಕ್ಕೋಸ್ಕರ ಹೂರಣ ಹೋಳಿಗೆ 2 ಇದು ಇರಲಿಲ್ವಲ್ಲ, ಹೂರಣ ಮತ್ತು ಮೈದಾ ಈ ಫ್ರಿಜ್ಜಲ್ಲಿ ಇತ್ತಲ್ವ, ಅದಕ್ಕೋಸ್ಕರ ಸುಮ್ಮನೆ ಊಟ ಮಾಡಿದ್ಲು ಬೆಳಗ್ಗೆಯಿಂದ. ಇಲ್ಲ ಅಂದಿದ್ರೆ ಹೋಳಿಗೆನೇ 3 ಹೊತ್ತು ತಿಂತಾಯಿದ್ಲು ಅವಳು. ತಟ್ಟಿಟ್ಟಿರೋದೇನಾದರೂ ಹೋಳಿಗೆ ಇದ್ಬಿಟ್ರೆ ಯಾವುದೇ ಕಾರಣಕ್ಕೂ ಬೇರೆ ಊಟನೂ ಮಾಡಲ್ಲ. ಅದಕ್ಕೋಸ್ಕರ ಇವಾಗ ಸಂಜೆ ಆಗ್ಬಿಡ್ತಲ್ಲ, ಅದಾಯ್ತಲ್ಲ ಮಮ್ಮಿ ಪ್ಲೀಸ್ ಮಾಡಿಕೊಡು ಮಮ್ಮಿ ಅಂತಿದ್ಲು. ಸೊ ಹಾಗಾಗಿ ತಟ್ಕೊಡೋಣ ಅಂತ ಹೇಳಿಬಿಟ್ಟು ತೆಗೆದಿಟ್ಟಿದ್ದೀನಿ, ಫ್ರಿಜ್ಜಲ್ಲಿ ಇಟ್ಟಿದೆ. ಇವಾಗ ಇದನ್ನು ತಟ್ಕೊಡ್ತೀನಿ. ತಟ್ಕೊಟ್ಬಿಟ್ಟು ಆಮೇಲಿಂದ ನಾನು ಕೂತು ರೆಸ್ಟ್ ಮಾಡ್ತೀನಿ ಸ್ವಲ್ಪ ಹೊತ್ತು. ಸಾಕಾದಂಗೆ ಆಗಿದೆ ಇಷ್ಟೆಲ್ಲ ಕೆಲಸ ಮುಗಿಸೋದ್ರೊಳಗೆ. ಇವಾಗ ಇದನ್ನು ಮಾಡಿಕೊಟ್ರೆ ಇನ್ನು ಒಂದಷ್ಟು ಕೆಲಸ ಮುಗೀತು. ರೈಸ್ ಒಂದು ಮಾಡ್ಕೊಡೋದು ನೈಟ್ಗೆ ಅಷ್ಟೇ. ಇನ್ನು ಎಲ್ಲ ಹೋಳಿಗೆನೂ ಇವಾಗಲೇ ತಟ್ಟು ಮುಗಿಸ್ಬಿಡೋಣ ಅಂತ ತಟ್ಟು ಮುಗಿಸ್ತಾ ಇದ್ದೆ. ಅಂದರೆ ಮತ್ತೆ ಫ್ರಿಜ್ಜಲ್ಲಿ ಇಡೋದು ಬೇಡ ಅಂತ ಹೇಳಿ, ಅಂದರೆ ಫ್ರಿಜ್ಜಲ್ಲಿಂದ ತೆಗೆದ್ಮೇಲೆ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಬೇಕು. ಸಡನ್ನಾಗಿ ಅಲ್ಲೇ ತೆಗೆದ ತಕ್ಷಣವೇ ಹೋಳಿಗೆ ತಟ್ಟೋದಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ಹೋಳಿಗೆ ಮಾಡಿ ಇಟ್ಬಿಟ್ರೆ ಬೇಕಾದರೂ ಓವನಲ್ಲಿಟ್ಟು ಬಿಸಿ ಮಾಡಿ ತಿನ್ಬೋದು ಅಂತ ಹೇಳಿಬಿಟ್ಟು ಎಲ್ಲ ಹೋಳಿಗೆನೂ ಇವಾಗಲೇ ತಟ್ಟಿ ಎತ್ತಿಟ್ಬಿಡೋಣ ಅಂತ ತಟ್ತಾಯಿದ್ದೆ. ಮಾತ್ರ ನನಗೆ ಹೋಳಿಗೆ ಮಾಡೋದು ಅಂದರೆ ತುಂಬಾ ಇಷ್ಟ, ತುಂಬಾ ಈಸಿ ಅನಿಸುತ್ತೆ. ಏಕೆಂದರೆ ಚೆನ್ನಾಗಿ ಬರುತ್ತಲ್ವ, ಅದಕ್ಕೆ ಕಿತ್ತೋಗೋದು ಅದು ಇದು ಆಗಿದ್ದಿದ್ರು ಯಾರಿಗೆ ಬೇಕು ಈ ಹೋಳಿಗೆ ಸವಸ ಅನಿಸ್ಬಿಡ್ತೈತೇನೋ. ಬಟ್ ಆದರೆ ಚೆನ್ನಾಗಿ ಬರೋದ್ರಿಂದ ಆದಷ್ಟು ಹೋಳಿಗೆ ಮಾಡೋದಕ್ಕೆ ನನಗೂ ಇಷ್ಟ ಆಗುತ್ತೆ. ಈ ರೀತಿ ನೀವು ರವೆನ ಅಂದರೆ ಚಿರೋಟಿ ರವೆ ಬಳಸಿ ಮಾಡಿ, ನಿಮಗೂ ಕೂಡ ಈಸಿ ಆಗುತ್ತೆ. ಇನ್ನು ನಮ್ಮ ಸಾನಿಗೆ ಹೋಳಿಗೆ ತಟ್ತಾ ಇದ್ದಂಗೆ ಬಂದು ಕೂತವಳು ತಿನ್ನೋದಕ್ಕೆ. ತಟ್ಟೆ ಎಲ್ಲದನ್ನು ಮುಗಿಸ್ಬಿಟ್ಟಿದ್ದೀನಿ. ನಿನ್ಗೆ ಯಾವಾಗ ಬೇಕು ಅವಾಗ ತಗೊಂಡು ತಿನ್ನೋ ಅಂತ. ಒಂದು 8 ಆಗಿದೆ ಹೋಳಿಗೆ, ಅದಷ್ಟಿದೆ. ಅದನ್ನು ಇನ್ನು ನಾಳೆ ಗಂಟೆ ತಿಂತಾನೆ ಇರ್ತಾಳೆ ನಮ್ಮ ಸಾನು. ಖಾಲಿಯಂತೂ ಆಗಲ್ಲ. ಇನ್ನು ದೇವ್ರು ಕೂಡ್ಸಿರ ಕಳ್ಸೋದು ಕಾಯ್ದು ಹೋಳಿಗೆ ಮಾಡೋಣ ಅಂದ್ಕೊಂಡೆ, ಕಾಯಿ ಹೋಳಿಗೆ ಮಾಡೋಣ ಅಂತ. ಬಟ್ ಆದರೆ ಇನ್ನೂ ಇದೆ. ಬಟ್ ಈಗಲೇ ಮಾಡಿಬಿಟ್ರೆ ಮೊಚ್ಚಿಟ್ಟು ಬಂದುಬಿಡುತ್ತೆ. ಅದಕ್ಕೋಸ್ಕರ ಬೇಡ ಅಂತ ಅಂದ್ಕೊಂಡು ಸುಮ್ಮನೆ ಇದ್ದೀನಿ. ನಾನ್ ವೆಜ್ ಮಾಡೋದಕ್ಕೂ ಮುಂಚೆ ಮಾಡಿಬಿಟ್ಟು ಮುಗಿಸ್ಬಿಡೋಣ ಅಂತ ಆಸೆ. ಬಟ್ ಆದರೆ ಏನು ಮಾಡೋದು, ಜಾಸ್ತಿ ಆದರೆ ಮೊಚ್ಚಿಟ್ಟು ಹೊಡಿಯುತ್ತೆ ಅಂತ ಸುಮ್ಮನೆ ಇದ್ದೀನಿ. ನೋಡೋಣ, ಆದರೆ ನೆಕ್ಸ್ಟು ಶನಿವಾರ ಮಾಡ್ಕೊತೀನಿ. ಇವಾಗ ಅದನ್ನು ಟೆನ್ಷನ್ ತೊಗೊಳೋದಕ್ಕೆ ಹೋಗೋದಿಲ್ಲ. ಇದನ್ನೇ ಖಾಲಿ ಮಾಡಲಿ ಏನಮ್ಮ ಅಂತ. ಎಷ್ಟು ದಿನ ಬೇಕಾದ್ರೂ ತಿಂತಾನೆ ಇರ್ತಾಳೆ ನಮ್ಮ ಸಾನು. ನೀವು ಕೂಡ ಟ್ರೈ ಮಾಡಿ ಹೋಳಿಗೆ. ನೀವೆಲ್ಲ ಯಾವ ರೀತಿ ಟ್ರೈ ಮಾಡ್ತೀರಾ ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ. ಹಾಗೆ ನೀವು ಕೂಡ ಟ್ರೈ ಮಾಡಿ. ಹಿಂದಿನ ವೀಡಿಯೋದಲ್ಲಿದೆ, ಯಾರೆಲ್ಲ ಹಿಂದಿನ ವೀಡಿಯೋನ ನೋಡಿಲ್ಲ ಅವರು ಹಿಂದಿನ ವೀಡಿಯೋ ಅಲ್ಲ ಅದ್ರ ಹಿಂದಿನ ವೀಡಿಯೋದಲ್ಲಿದೆ, ಚೆಕ್ ಮಾಡಿದ್ದಾದಮೇಲೆ ಟ್ರೈ ಮಾಡಿ ನೀವು ಕೂಡ. ಇನ್ನು ಇವತ್ತಿನ ಬ್ಲಾಗ್ನ ನಾನು ಇವತ್ತು ಇಲ್ಲಿಗೆ ಎಂಡ್ ಮಾಡ್ತೀನಿ. ಯಾವುದೇ ರೆಸಿಪಿನೂ ಕೂಡ ಮಾಡೋಷ್ಟು ಶಕ್ತಿ ನನಗಂತೂ ಇಲ್ಲ, ಅಷ್ಟು ಸಾಕಾಗಿದೆ. ನೆಕ್ಸ್ಟ್ ವೀಡಿಯೋಸ್ಗಳಲ್ಲಿ ಆದಷ್ಟು ರೆಸಿಪೀಸ್ನ ಶೇರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಈಗ ಇಷ್ಟೆಲ್ಲ ಕ್ಲೀನಿಂಗ್ ಕೆಲಸ ಮಾಡಿ ಸುಸ್ತಾಗಿದೆ. ಓಕೆ, ಇನ್ನು ಇದೊಂದು ಶಾರ್ಟ್ ಬ್ಲಾಗ್ ಆಗಿತ್ತು ಅಂತಲೂ ಕೂಡ ಹೇಳ್ತೀನಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿರ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತಲೂ ಕೂಡ ಕೇಳ್ಕೊಳ್ತೀನಿ. ಇನ್ನು ಈ ವಿಡಿಯೋನ ಇಲ್ಲಿವರೆಗೂ ನೋಡಿ ತಟ್ಟಾಗಿ ಇವಳು ಹೇಳಲ್ಲ. ಥ್ಯಾಂಕ್ ಯು ಸೋ ಮಚ್.